ಹಸಿದವರ ಹುಟ್ಟಿಯನ್ನ ತುಂಬಿಸುವ ಗ್ರಾಹಕರ ನೆಚ್ಚಿನ ಊಟದ ಮನೆಯಾಗಿರುವ ಇಲ್ಲಿನ ಲ್ಯಾಮೆಂಟನ್ ರಸ್ತೆಯ ಪತ್ರಕರ್ತರ ಭವನದ ಪಕ್ಕದಲ್ಲಿನ ಶ್ರೀ ಬಸವೇಶ್ವರ ಖಾನಾವಳಿಯಲ್ಲಿ ಹೋಳಿಗೆ ಮನೆಯಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ಅವರು ಉತ್ತರ ಕರ್ನಾಟಕ ಶೈಲಿಯ ಭೋಜನ ಹಾಗೂ ಹೋಳಿಗೆಯನ್ನು ಸವಿದರು. ಭಾರಿ ಕುತೂಹಲ ಮೂಡಿಸಿರುವ ಶಿವಣ್ಣ ಪ್ರಭುದೇವ ಅಭಿನಯದ ಕರ್ನಾಟಕ ದಮನಕ ಚಿತ್ರದ ಪ್ರಚಾರ ಕಾರ್ಯದ ನಿಮಿತ್ತವಾಗಿ ಹುಬ್ಬಳ್ಳಿಗೆ ಆಗಮಿಸಿದ ಅವರು ಶ್ರೀ ಬಸವೇಶ್ವರ ಖಾನಾವಳಿ ಹೋಳಿಗೆ ಮನೆಯಲ್ಲಿ ಹೋಳಿಗೆ ರುಚಿ ಸವಿದು ಖುಷಿಪಟ್ಟರು. ಇವರ ಜೊತೆಗೆ ಹಾಸ್ಯ ಕಲಾವಿದರು, ಹಿರಿಯ ನಟ ದೊಡ್ಡಣ್ಣ, ನಟಿ ನಿಶ್ವಿಕಾ ಕೂಡ ಖಾನಾವಳಿ ಊಟ ಸವಿದರು. ಬಳಿಕ ಯೋಗರಾಜ್ ಭಟ್ ಅವರು ಬಸವೇಶ್ವರ ಖಾನಾವಳಿ ಕೈರುಚಿ ವಂಡರ್ಫುಲ್, ಜೈ ಶ್ರೀ ಬಸವೇಶ್ವರ ಖಾನಾವಳಿ ಹುಬ್ಬಳ್ಳಿ ಎಂದು ಹಸ್ತಾಕ್ಷರ ನೀಡಿದರು. ಇದರ ಜೊತೆಗೆ ನಮ್ಮ ಮನಸ್ಸಿನಂತೆ ಸಿಹಿಯಾಗಿರುವ ಒಬ್ಬಟ್ಟು ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಎಂದು ನಟಿ ನಿಶ್ವಿಕಾ ನಾಯ್ಡು ಹೇಳಿದರು. ದೊಡ್ಡಣ್ಣ ಅವರು ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಮಾಡಿದೆ, ಎಷ್ಟು ತೃಪ್ತಿಯಾಯಿತು ಎಂದರೆ ನನ್ನ ತಾಯಿ ನಂಜಮ್ಮನ ಶೈಲಿ ಊಟ ಮಾಡಿದಷ್ಟು ತೃಪ್ತಿಯಾಯಿತು, ಅನ್ನದಾತೋ ಸುಖೀ ಭವ ಎಂದು ಹಸ್ತಾಕ್ಷರ ನೀಡಿದ್ದಾರೆ. ಬಳಿಕ ಖಾನಾವಳಿ ಮಾಲೀಕ ಅಪ್ಪಣ್ಣ ಮಾತನಾಡಿ, ನಮ್ಮ ಖಾನಾವಳಿಯಲ್ಲಿ ಯೋಗರಾಜ್ ಭಟ್ಟರು ದೊಡ್ಡಣ್ಣ ನಿಶ್ವಿಕಾ ಹೋಳಿಗೆ ರುಚಿಯನ್ನ ಸವಿದಿದ್ದು ಇದು ಖುಷಿ ತಂದಿದೆ. ಇದೇ ತರಹ ರುಚಿ ಕಾಯ್ದುಕೊಂಡು ಹೋಗಲು ತಿಳಿಸಿ ಶುಭ ಹಾರೈಸಿದರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ್ ಮುತ್ತಣ್ಣವರ್, ಮುತ್ತು ಶಾಂತಪುರ್ ಮಠ್, ಎಫ್ಎಲ್ ಬುಡ್ಡಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.